ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ನಾನಾ ಕಸರತ್ತು. ಬಗೆದಷ್ಟು ಬಯಲಾಗ್ತಾ ಇದೆ. ರೌಡಿ ಗ್ಯಾಂಗ್ ಕರಾಳ ಮುಖ. ಹೆಣ ಸಾಗಿಸಿದ್ದ ಕಾರಣ ಗುರುತು ಬದಲಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ದರ್ಶನ್ ಫೋಟೋ ಇರುತ್ತೆ, ಅದನ್ನೆಲ್ಲ ಕಿತ್ತು ಬಿಸಾಕ್ತಾರೆ. ಇಷ್ಟೇ ಇವರ ಅಭಿಮಾನ. ಶವ ಸಾಗಿಸಿದ ಕಾರಣ ಮೇಲೆ ಡಿ ಬಾಸ್ ಫೋಟೋ. ಯಾವಾಗ ಬುಡಕ್ಕೆ ಬಂತು ಡಿ ಬಾಸು ಬೇಡ, ಕೆ ಬಾಸು ಬೇಡ, ಎಲ್ಲ ತೆಗೆದು ಬಿಸಾಕಿ ಹರಿದು ಓಡೋಗ್ಬಿಟ್ಟಿದ್ದಾರೆ. ಗುರುತು ಸಿಗಬಾರ್ದು ಅಂತ ಈ ರೀತಿ ಮಾಡಿದ್ದಾರಂತೆ. ಹೌದು, ಮಾಡಿರ್ತಾರೆ. ನೋಡಿ, ಡಿ ಬಾಸ್ ಅಂತಿರುತ್ತೆ ಫಸ್ಟ್ ಗಾಡಿಯಲ್ಲಿ, ಆಯಿತಾ. ಯಾವಾಗ ಶವ ಸಾಗಿಸಿದ್ರು ಡಿ ಬಾಸು ಇಲ್ಲ, ಬಿ ಬಾಸು ಇಲ್ಲ, ಎಲ್ಲ ಹರಿದು ಬಿಸಾಕಿದ್ದಾರೆ. ಅದಕ್ಕೆ ಬುಡಕ್ಕೆ ಬೀಳಬೇಕು ಅಂತ ಹೇಳೋದು ಅದಕ್ಕೆ. ಏನು ಅಟ್ಟಹಾಸಗಳು! ಪರ್ಯಾಯ ವ್ಯವಸ್ಥೆನ ಇದು ನೈತಿಕ ಪೊಲೀಸ್ಗಿರಿ ಅಂದರೆ ಇದೆ ಅಲ್ವಾ? ಅಂದರೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು. ಫಸ್ಟ್ ಜಡಿಬೇಕು ಅವರಿಗೆ, ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳೋದು ಅವನಿಗೆ. ನೋಡಿ, ಡಿ ಬಾಸ್ ಅಂತಿರುತ್ತೆ, ಆಮೇಲೆ ಅದನ್ನು ತೆಗಿತಾರೆ. ಈಗ ಬಾಸು ಬೇಡ, ಲೂಸು ಬೇಡ, ಬಚಾವಾದರೆ ಸಾಕು ಅಲ್ವಾ? ಅಭಿಮಾನಿದ್ರೆ ಇಟ್ಕೋಬೇಕಿತ್ತು. ಕೊಲೆ ಮಾಡೋ ತನಕ ಹಬ್ಬ ಇಡೀ ಚಿತ್ರರಂಗದ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ರು. ನಿಮಗೆ ಫ್ಯಾನ್ಸ್ಗಳ ಬಗ್ಗೆ ಅಷ್ಟು ಅಭಿಮಾನ ಅಂತೆ, ಮತ್ತೊಂದಂತೆ. ಯೂಟ್ಯೂಬಲ್ಲಿ ಹಾಕಿ ಪಿಕ್ಚರು ತೆಗೆದುಬಿಟ್ಟು ಯೂಟ್ಯೂಬಲ್ಲಿ ಹಾಕಿದ್ರೆ ಫ್ರೀ ನೋಡಲಿ ಫ್ಯಾನ್ಸ್ಗಳು ಪಾಪ ಕಷ್ಟಪಟ್ಟು 50, 60, 70 ರೂಪಾಯಿ ಎಲ್ಲ ದುಡ್ದು ಈ ಅಪ್ಪನಿಗೆ ತಂದಾಕಬೇಕು. ಈ ಅಪ್ಪ ದೊಡ್ಡ ಇದಾದ ನಂತರ ಇವನಿಗೆ ಕೆಲಸ ಮಾಡಬೇಕು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಕೇಸ್. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದರ್ಶನ್ ಅಂಡ್ ಗ್ಯಾಂಗ್ ಸಂಕಷ್ಟ. ಎಲ್ಲರೂ ಪ್ರಯತ್ನ ಪಟ್ಟಿರ್ತಾರೆ ಅಲ್ಲಿ ಬಚಾವ್ ಮಾಡೋದಕ್ಕೆ. ಇಲ್ಲಿ ಹೆಂಗಾಗಿದೆ ಅಂತಂದರೆ, ಇದಕ್ಕಿಂತ ಒಂದು ವೇಳೆ ಇದರಲ್ಲೆಲ್ಲಾದರೂ ಇವರನ್ನ ಬಚಾವ್ ಮಾಡೋಂಥ ಪ್ರಯತ್ನಗಳಾದರೆ ನಮಗೆ ಯಾವುದೇ ಸರ್ಕಾರಗಳು ಬೇಡ ರೀ, ವಾಪಸ್ ಬ್ರಿಟಿಷರೇ ಬರಲಿ. ನಮಗೆ ಅಂಥದ್ದೊಂದು ಶುರು ಆಗಬೇಕು. ಬ್ರಿಟಿಷರೇ ಬರಲಿ, ಅಟ್ಲೀಸ್ಟ್ ಕಾನೂನು ಪ್ರಕಾರ ಅದು ನಡೀತಾ ಇದ್ರು. ಓಕೆ, ನಾಗರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದು ಕಡೆ ಓಕೆ ಟೆಂಟ್ ಹಾಕಿದ್ರು, ಶಾಮಿಯಾನ ಹಾಕಿದ್ರು, ಮತ್ತೊಂದು ಹಾಕಿದ್ರು. ಅದನ್ನು ಡಿ ಕೆ ಶಿವಕುಮಾರ್ ಅವರು ಒಂದು ಕ್ಲಾರಿಟಿ ಕೊಟ್ಟಾಗ ನಮಗೊಂದು ಕ್ಲಾರಿಟಿ ಸಿಕ್ತು. ಅವರಂದರು ಕಲ್ಲು ಬಿಸಾಕ್ಬೋದು, ಮತ್ತೊಂದು ಮಾಡ್ಬೋದು, ಏನೋ ಅಂದರೆ ಓಕೆ ಫೈನ್. ಆದರೆ ಸಿ ಎಮ್ ಹೇಳಿದ್ರೆ ಇಲ್ಲ, ಭಾಳ ಸ್ಟ್ರಿಕ್ಟ್ ಆಗಿಲ್ಲ, ಮಾಡಲೇಬಾರ್ದು, ಅದನ್ನು ತೆಗಿಲೇಬೇಕು, ಆ ಥರ ಆಗ್ತಿದೆ. ಅದರ ಬಗ್ಗೆ ಬರೋಣ. ನಮಗೆ ಒಟ್ಟಾರೆ ಇದು ಏನಾಗ್ತಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದೀಗ ವಾಹನದ ಡಿ ಬಾಸ್ ಇದ್ದದ್ದು ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ. ಅಂದರೆ ಬುಡಕ್ಕೆ ಬಂದಾಗ ಡಿ ಬಾಸ್ ಗಿ ಬಾಸ್ ಯಾರು ಬೇಡವಾ? ನಾನು ಅದೇ ಅವತ್ತೊಂದು ಮಾತು ಹೇಳಿದ್ದೆ. 2 ಕೋತಿಗಳಿರ್ತಾವಂತೆ, ಒಂದು ತಾಯಿ ಕೋತಿ, ಒಂದು ಮರಿ ಕೋತಿ. ಒಂದು ಹೊಂಡಕ್ಕೆ ಬಿದ್ದಿರುತ್ತೆ, ಸ್ವಲ್ಪ ನೀರಿರುತ್ತೆ ಹೊಂಡದಲ್ಲಿ. ಮಳೆ ಜೋರಾಗಿ ಬರಲಿಕ್ಕೆ ಶುರುವಾದಾಗ ಈ ತಾಯಿ ಕೋತಿ ಏನು ಮಾಡುತ್ತೆ, ಮರಿ ಕೋತಿನ ಎತ್ತಿ ಬಿಸಾಕೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಹೊರಗಡೆಗೆ. ನೀರು ಜಾಸ್ತಿ ಆಗುತ್ತೆ ಅಂತೇಳಿ. ನೀರು ಎಲ್ಲಿ ತನಕ ಬರುತ್ತೆ ಅಂತಂದರೆ ಕೊನೆಗೆ ಎಷ್ಟು ಮರಿ ಕೋತಿಯನ್ನು ಮೇಲಕ್ಕೆ ಹಾಕಿದ್ರು ಕೂಡ ಮರಿ ಕೋತಿಯನ್ನು ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ತಾಯಿ ಕೋತಿಗೆ ಏನಾಗಲಿಕ್ಕೆ ಶುರುವಾಯಿತು. ಈಗ ಈ ಮರಿ ಕೋತಿಯನ್ನು ನಾನು ರಕ್ಷಣೆ ಮಾಡೋಕ್ಕೆ ಹೋದರೆ ತಾನು ಸಾಯ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೇನು ಮಾಡುತ್ತೆ, ಆ ಮರಿ ಕೋತಿಯನ್ನು ನೀರಿಗೆ ಹಾಕ್ಬಿಟ್ಟು ಅದರ ತಲೆ ಮೇಲೆ ಕಾಲಿಟ್ಟು ಅದೇ ಎಸ್ಕೇಪ್ ಆಗುತ್ತೆ ಹೊಂಡದಿಂದ. ಆಯಿತಾ? ಡಿ ಬಾಸು ಎಲ್ಲವೂ ಕೂಡ ಕರೆಕ್ಟಾಗಿ ಕಾನೂನು ಪ್ರಕಾರವಾಗಿದ್ದರೆ ಓಕೆ. ಈಗ ಗಾಡಿಯಲ್ಲಿದ್ದ ಡಿ ಬಾಸ್ ಸ್ಟಿಕ್ಕರ್ ಯಾಕೆ ತೆಗಿತಾ ಇದ್ದೀರಿ? ಅಭಿಮಾನ ಹೊರಟೋಗ್ಬಿಡ್ತಾ? ಶವ ಎಲ್ಲ ಆದಾಗ, ಕಾನೂನು ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಅಭಿಮಾನ ಹೊರಟೋಗ್ಬಿಡ್ತಾ? ಈಗಲೂ ಇರಬೇಕಿತ್ತು ಅಭಿಮಾನ. ಹಾಕ್ತೀನಿ ರೀ, ಬಿಡ್ರಿ, ಸಾಯ್ಲಿ ಬಿಡ್ರಿ, ತಲೆ ಕಡಿತೀನಿ ಅಂತೇಳಿ. ಯಾವುದೂ ಇಲ್ಲ. ಅದಕ್ಕೆ ಹೇಳೋದು ಅತಿರೇಕ ಮಾಡಬಾರ್ದು ಅಂತೇಳಿ. ಫಸ್ಟ್ ಆಫ್ ಆಲ್ ಇದು ಕಾನೂನನ್ನು ನಂಬದವರ ಮನಸ್ಥಿತಿ ಇದು. ಅಂದರೆ ಏನು ಪೊಲೀಸ್ಗಳದು ನಾವೇ ಮಾಡ್ಕೋತೀವಿ ಅಂತ. ಈಗ ಸ್ಕಾರ್ಪಿಯೋಗೆ ಡಿ ಬಾಸು ಬೇಡ, ಯಾವುದು ಬೇಡ. ಯಾಕೆ? ಎಸ್, ಇದರ ಬಗ್ಗೆ ನಾಗರಾಜ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಯಾವ ಸ್ಥಿತಿಯಲ್ಲಿ ಸಾಗ್ತಾ ಇದೆ? ಒಂದು ನಂಬರ್ 1 ತನಿಖೆ ಇವತ್ತು ಹೈಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ
ಡಿ ಬಾಸ್ ಅನ್ನುವಂಥ ಸ್ಟಿಕ್ಕರ್ನ ತೆಗೆದಿದ್ದಾರಂತೆ. ಅದು ಸ್ಟಿಕ್ಕರ್ ತೆಗೆದ್ರು ಅಂತ ಗೊತ್ತಾಗಿದ್ದಂಗೆ. ಜಯಪ್ರಕಾಶ್ ಶೆಟ್ಟಿ ಏನು ಈಗಾಗಲೇ ಆ ಒಂದು ಪಟ್ಟಣಗೆರೆ ಶೆಡ್ನಿಂದ ಶವ ಸಾಗಾಟ ಮಾಡಿದ್ದಂಥ ಸ್ಕಾರ್ಪಿಯೋ ಕಾರನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಆ ಕಾರ್ನಲ್ಲಿ ಯಾವುದೇ ರೀತಿಯ ಸ್ಟಿಕ್ಕರ್ಗಳಿರಲ್ಲ, ಆದರೆ ಆ ನಂಬರನ್ನು ಹಾಕಿ ಏನು ಟ್ರಾಫಿಕ್ ವೈಲೇಷನ್ಸ್ಗೆ ಸಂಬಂಧಿಸಿದಂತೆ ಒಂದು ಪರಿಶೀಲನೆಯನ್ನು ಮಾಡಿದಾಗ ಒಂದು ಫೋಟೋ ಲಭ್ಯ ಆಗುತ್ತೆ. ಅದರ ಮೇಲೆ ಡಿ ಬಾಸ್ ಅಂತೇಳಿ ಸ್ಟಿಕ್ಕರ್ನಲ್ಲಿ ಬರೆದಿರ್ತಾರೆ. ಜೊತೆಗೆ ಒಂದು ದರ್ಶನ್ನ ಒಂದು ಚಿತ್ರಕ್ಕೆ ಸಂಬಂಧಿಸಿದಂಥದ್ದು ದರ್ಶನ್ದು ಪೂರ್ತಿ ಹಿಂದ್ಗಡೆ ಗ್ಲಾಸ್ ಮೇಲೆ ಸಂಪೂರ್ಣವಾಗಿ ಆ ಒಂದು ಪೋಸ್ಟರನ್ನು ಹಾಕಿರಲಾಗಿರುತ್ತೆ. ಆದರೆ ಈ ಒಂದು ಕಾರ್ ಬಳಿ ಬಂದು ನೋಡಿದಾಗ ಅದಿರಲ್ಲ. ಆ ವೇಳೆಯಲ್ಲಿ ಒಂದಷ್ಟು ವಿಚಾರಣೆ ಆಗುತ್ತೆ, ಯಾಕೆ ಈ ಒಂದು ಇದನ್ನು ತೆಗೆದ್ರಿ ಅಂತೇಳಿ. ಒಂದು ವೇಳೆ ಶವ ಸಾಗಿಸುವಾಗ ಎಲ್ಲಾದರೂ ಈ ಕಾರು ಸಿಕ್ಕಿದ್ರು ಇದ್ರ ಗುರುತು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಡಿ ಬಾಸ್ ಅನ್ನೋ ಸ್ಟಿಕ್ಕರು ಜೊತೆಗೆ ಆ ಒಂದು ಪೋಸ್ಟರ್ ಏನಿತ್ತು ಅದನ್ನು ತೆಗೆಸಿದ್ದೀವಿ ಅಂತಾರೆ. ಜೊತೆಗೆ ಅದರ ಕಾರನ್ನು ವಾಶ್ ಕೂಡ ಮಾಡಿಸಿರ್ತಾರೆ ಆರೋಪಿಗಳು. ಆ ಒಂದು ಕಾರನ್ನು ತೆಗೆದುಕೊ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಏನು ಕೆಲವೊಂದು ಒಂದಂತಕ್ಕೆ ಒಂದು ವಾಶ್ ಮಾಡಲಾಗಿರುತ್ತೆ, ಆದರೆ ಕಾರ್ಪೆಟ್ ಏನಿರ್ತದೆ ಅದರ ಕೆಳಗಡೆ ಅದನ್ನು ತೆಗೆದು ನೋಡಿದಾಗ ಅಲ್ಲೂ ಸಹ ರಕ್ತದ ಕಲೆಗಳು ಸಿಗ್ತವೆ. ಅಲ್ಲೂ ಸಹ ಸಾಕ್ಷ್ಯ ನಾಶ ಮಾಡೋದಕ್ಕೆ ಭಾಳ ಸ್ಪಷ್ಟವಾಗಿ ಪ್ರಯತ್ನ ಪಟ್ಟಿರೋದು ಗೊತ್ತಾಗುತ್ತೆ. ಜೊತೆಗೆ ಆ ಕಾರ್ನಲ್ಲಿದ್ದಂಥ ಒಂದು ರಕ್ತದ ಕಲೆಗಳ ಮಾದರಿಯನ್ನು FSLಗೆ ಈಗಾಗಲೇ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ಅಷ್ಟೇ, ಇದ್ದಾಗ ಎಲ್ಲವೂ ಕೂಡ ಇರ್ತದೆ. ನಾನು ಈಗಲೂ ಕೇಳ್ತಿರುವಂಥದ್ದು, ಒಂದು ಕಾನೂನು ಅಂತಿದ್ದಾಗ ಪರ್ಯಾಯ ಕಾನೂನನ್ನು ರೂಪಿಸೋದಕ್ಕೆ ಇವರು ಯಾರು? ಸಾಧಾರಣವಾಗಿ ಇದು ಎಲ್ಲಿ ನಡೆಯುತ್ತೆ? ಈ ಗ್ಯಾಂಗ್ಗಳಿರ್ತಾವಲ್ಲ, ಯಾವುದು ಪೊರ್ಕಿ ಗ್ಯಾಂಗ್ಗಳು, ಕ್ರಿಮಿನಲ್ ಗ್ಯಾಂಗ್ಗಳು, ಅವರೆಲ್ಲ ಅವರವರೇ ಡೀಲ್ ಮಾಡ್ತಾ ಇದ್ದದ್ದಲ್ವಾ. ಈಗ ಒಬ್ಬ ನಾಗರಿಕನಾದವನು ಏನೇ ತೊಂದರೆ ಆದಾಗ ಪೊಲೀಸರಿಗೆ ಆಶ್ರಯ ಮಾಡ್ತಾನೆ, ಯಾಕಂದರೆ ನಾವು ನಮ್ಮ ನೆಲದ ಕಾನೂನು. ಈ ರೌಡಿಗಳು, ಅಂಡರ್ವರ್ಲ್ಡ್ ಡಾನ್ಗಳು ಇವರೆಲ್ಲ ಇರ್ತಾರಲ್ಲ, ಇವರೇನು ಮಾಡ್ತಾರೆ? ಇವರು ಯಾವುದು ಪೊಲೀಸ್ ಬಳಿ ಹೋಗಲ್ಲ, ಯಾಕಂದರೆ ಪೊಲೀಸ್ ಬಳಿ ಹೋದರೆ ಫಸ್ಟ್ ಒಳಗೆ ಎತ್ತಿ ಹಾಕ್ತಾರೆ. ಇವರೇ ಡಿಸೈಡ್ ಮಾಡೋದು, ಕರ್ಕಮ್ಮ ಮಾತಾಡೋದು. ಇವ್ರಿಗೇನು ವ್ಯತ್ಯಾಸ ಆಗಿದ್ರೆ? ಹಾಂ, ಇವರುಗಳನ್ನು ಕ್ರಿಮಿನಲ್ಗಳು ಅಂತ ಯಾಕೆ ಬ್ರ್ಯಾಂಡ್ ಮಾಡಬಾರ್ದು? ಇಂಥದ್ದು ಎಷ್ಟು ನಡೆದಿರ್ಬೋದಾಗಿದ್ರೆ, ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರಲಿ, ನೀವು ಕಾನೂನು ವಿರುದ್ಧವಾಗಿ ಹೋಗೋಂಗಿಲ್ವಲ್ಲ. ಬಿಡೋಕ್ಕಾಗತ್ತಾ? ಸಿದ್ದರಾಮಯ್ಯನವರು ಕಾನೂನು ವಿರುದ್ಧವಾಗಿ ಹೋದ್ರು ಬಿಡೋಕ್ಕಾಗತ್ತಾ? ನರೇಂದ್ರ ಮೋದಿಯವರು ಕಾನೂನು ವಿರುದ್ಧವಾಗಿ ಬಿಡೋಕ್ಕಾಗತ್ತಾ? ಆಗಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಈ ನೆಲದ ಕಾನೂನಿಗೆ ಬಾಗಬೇಕು. ಈ ನೆಲಕ್ಕೊಂದು ಕಾನೂನು ನಾವೇ ರೂಪಿಸ್ಕೊಂಡಿದ್ದಲ್ವಾ. ಈಗ ಪಿ ಚಿದಂಬರಂ ಹಣಕಾಸು ಮಂತ್ರಿ ಆಗಿದ್ದರು, ಜೈಲಿಗೆ ಹೋದ್ರಲ್ವ. ಅಂದರೆ ಆ ಕಾನೂನು ನಾವೇ ರೂಪಿಸ್ಕೊಂಡಿದ್ದು. ಈಗ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರಲ್ಲ. ಈ ಹಿಂದೆ ಗೃಹ ಸಚಿವ ಅಮಿತ್ ಶಾ ಜೈಲಿಗೆ ಹೋದ್ರಲ್ಲ.